ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. APMC ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ. ಪಕ್ಷಕ್ಕಾಗಿ ದುಡಿದವರಿಗೆ ರಾಜಕೀಯ ಅಧಿಕಾರ. ದದಲ್ ಬಸನಗೌಡ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ರದ್ದಿಗೆ ಸುಪ್ರೀಂ ಕೋರ್ಟ್ ಮೊರೆ. ಮಹೇಂದ್ರ ಮಿತ್ರ. ಕುಟುಂಬ ನ್ಯಾಯಾಲಯದಲ್ಲಿ ದೂರವಾದ ದಂಪತಿಗಳಿಗೆ ಮರುಮದುವೆ. ಸಾಕ್ಷಿಯಾದ ನ್ಯಾಯಾಧೀಶರು, ನ್ಯಾಯವಾದಿಗಳು. APMC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಗೌಡ ತಲಮಾರಿ, ಉಪಾಧ್ಯಕ್ಷರಾಗಿ ಬಶೀರ್ ಅಹಮದ್ ಸೇರಿ ನಿರ್ದೇಶಕರುಗಳ ಅಧಿಕಾರ ಸ್ವೀಕಾರ. ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಒಡವಾಟಿ ವನ ಮಹೋತ್ಸವ. ಜೀವ ಸಂಕುಲ ಉಳಿವಿಗೆ ಸಸಿ ನೆಟ್ಟು ಕಾಪಾಡಿ. ರಾಜಶೇಖರ್. ವಾರ್ತೆಗಳ ವಿವರ. ಪಕ್ಷದ ಗೆಲುವಿಗೆ ಶ್ರಮಿಸಿದ ಪಕ್ಷದ ಕಾರ್ಯಕರ್ತರಿಗೆ ರಾಜಕೀಯ ಅಧಿಕಾರ ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ಅವರು ಇಂದು APMC ಸಭಾಂಗಣದಲ್ಲಿ APMC ನೂತನ ಸಮಿತಿ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪಕ್ಷದ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರು ಸಹ ರಾಜಕೀಯ ಅಧಿಕಾರ ಪಡೆಯುವ ಮುಖ್ಯವಾಗಿದೆ. ಇನ್ನೊಂದು ವಾರದಲ್ಲಿ ಇನ್ನುಳಿದ ನಿಗಮ ಮಂಡಳಿಗಳ ನೇಮಕಾತಿ ಪೂರ್ಣಗೊಳಿಸುವುದಾಗಿ ಪ್ರಕಟಿಸಿದರು. ಕೆಲವೇ ದಿನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರಲಿದ್ದು, ಪಕ್ಷದ ಕಾರ್ಯಕರ್ತರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ರಾಜಕೀಯ ಅಧಿಕಾರ ಪಡೆಯಬೇಕೆಂದರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಪ್ರತಿ ಬೂತ್ಗೆ 2 ಕಾರ್ಯಕರ್ತರನ್ನು ನೇಮಿಸಿ ತಲುಪಿಸುವ ಕೆಲಸ ಮಾಡಲಾಗುತ್ತದೆ. ಕಾರ್ಯಕರ್ತರು ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು ಎಂದರು. ದೇಶದಲ್ಲಿಯೇ ರಾಯಚೂರು APMC ಖ್ಯಾತಿಯನ್ನು ಪಡೆದಿದೆ. ಆದರೆ ರೈತರಿಗೆ ಮಾರುಕಟ್ಟೆಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ತಡೆಯಲು ನೂತನ ಸಮಿತಿ ಮುಂದಾಗಬೇಕು. ಪ್ರತಿ ತಿಂಗಳು ನಿಗದಿತ ಸಭೆಗಳನ್ನು ನಡೆಸಿ ರೈತರ ಕಣ್ಣೀರು ಒರೆಸಲು ಪ್ರಯತ್ನಿಸಬೇಕು. ರೈತರ ಮಾಲು ಮಳೆಗೆ ನೀರಿಗೆ ಕೊಚ್ಚಿ ಹೋಗುವುದನ್ನು ತಡೆಯಲು 3.5 ಕೋಟಿ ರೂಪಾಯಿ ಯೋಜನೆ ಜಾರಿಗೊಳಿಸಲಾಗಿದೆ. ಟೆಂಡರ್ ಹಂತದಲ್ಲಿ ಇದೆ. ರೈತರ ಕಣ್ಣೀರು ಶಾಪವಾಗುತ್ತದೆ. ಕಾರಣ ಅಧಿಕಾರಿಗಳೊಂದಿಗೆ ನೂತನ ಸಮಿತಿ ರಚನೆ ಸಮಸ್ಯೆಗಳ ನಿವಾರಣೆಗೆ ಶ್ರಮಿಸಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಬೇಕಿರುವ ನೆರವು ನೀಡಲು ಸಿದ್ಧವೆಂದರು. ನನ್ನ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ತರೋದಕ್ಕೆ ತಾವೆಲ್ಲರೂ ಕೂಡ ಹಗಲಿರುಳು ಶ್ರಮಿಸಿ ಇವತ್ತು ನಮ್ಮ ಶಾಸಕರನ್ನಾಗಿ ನನ್ನ ಆಯ್ಕೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕರನ್ನ ತರಿಸಿದ್ರಿ. ಆ ದಿಟ್ಟಿನಲ್ಲಿ ಇವತ್ತು ನನಗೆ ಪಕ್ಷಕ್ಕೆ ದುಡಿದಂತ ಮುಖಂಡರುಗಳನ್ನ ಅವ್ರಿಗೂ ಅಧಿಕಾರವನ್ನ ವಿಕೇಂದ್ರೀಕರಣ ಅಂದ್ರೆ ಅಧಿಕಾರವನ್ನ ಹಂಚಿಕೆ ಆಗ್ಬೇಕು, ನಾಮನಿರ್ದೇಶನಗಳನ್ನ ಆಗ್ಬೇಕು, ಅವರು ಎಲ್ಲ ಸ್ಥಾನಮಾನಗಳನ್ನ ಅಲಂಕರಿಸಬೇಕಂತೇಳಿ ನನಗೆ ಹಂಬಲ ಇದೆ. ಆ ದಿಟ್ಟಿನಲ್ಲಿ ಬೇರೆ ಬೇರೆ ಶಾಸಕರು ಅವರೆಲ್ಲ ಆ ಕಡೆ ನೋಡ್ತಾ
ಗೊತ್ತಿರ್ಬೋದು. ಆದ್ರೆ ನನ್ನ ಹಂಬಲ ಇಡೀ ನನ್ನ ಮುಖಂಡರುಗಳನ್ನ ಸ್ಥಾನಮಾನವನ್ನ ಪಡಿಸಿ ಅವರನ್ನ ಸೀಟುಗಳಲ್ಲಿ ಕೂಡಿಸ್ಬೇಕಂತೇಳಿ ನನ್ನ ಹಂಬಲ ಇದೆ. ಆ ದಿಕ್ಕಿನಲ್ಲಿ ಇವತ್ತು ನೂತನವಾಗಿ APMCಯಲ್ಲಿ 11 ಮಂದಿ ಸದಸ್ಯರನ್ನ ಆಗಿದ್ದಾರೆ. ಹಾಗಾಗಿ ಇನ್ನ ಬಹಳಷ್ಟು ಜನ ಹಿರಿಯ ಮುಖಂಡರುಗಳು ನನ್ನ ಮುಂಭಾಗದಲ್ಲಿದ್ದೀರಿ. ಮತ್ತು ಈಗ RFSMSಗೆ ಕೂಡ ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಉಮೇಶ್ ಪಾಟೀಲ್ ಕೂಡ ಆಗಿದ್ದಾರೆ. ಮತ್ತು PLD ಬ್ಯಾಂಕಿಗೆ ಡೈರೆಕ್ಟರ್ ಆಗಿ ನಮ್ಮ ಆಂಜನೇಯ ಗಂಭೀರವರು ಕೂಡ ಮಾಡಿದ್ದೀವಿ. ಇನ್ನ ಹಲವಾರು ಕಮಿಟಿಗಳನ್ನ ಇನ್ನ ಒಂದು ವಾರ 15 ದಿನದಲ್ಲಿ ಬಹಳಷ್ಟು ಕಮಿಟಿಗಳನ್ನ ನಾನು ರೆಡಿ ಮಾಡಿದ್ದೀನಿ. ಬರ್ತವೆ, ಯಾರು ಕೂಡ ಆತಂಕ ಬೇಡ. ಎಲ್ಲರಿಗೂ ಕೂಡ ನಮ್ಮನ್ನ ನಂಬಿದಂತ ಜನ, ಪಕ್ಷವನ್ನ ನಂಬಿದಂತ ಜನ, ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಂತವರಿಗೆ ಖಂಡಿತವಾಗಿ ನಿಮಗೆ ಸ್ಥಾನಮಾನಗಳನ್ನು ಕೊಡಿಸೋದಕ್ಕೆ ನಾನು ನನಗೆ ಏನೇ ಕಷ್ಟ ಆದ್ರೂ ನನ್ನ ಕಾರ್ಯಕರ್ತರು ಇವತ್ತು ನೀವಿದ್ರೆ ನಾನು, ನನ್ನ ಉಸಿರೇ ನನ್ನ ಮುಖಂಡರು, ನನ್ನ ಕಾರ್ಯಕರ್ತರು. ಇದು ನಾನು ಜೀವನದಲ್ಲಿ ಅಳವಡಿಸಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಬರುವಂತ ಇನ್ನ 3 ತಿಂಗಳ 2.5 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾವ. ತಾವೆಲ್ಲರೂ ಕೂಡ ಸಜ್ಜಾಗಬೇಕು. ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಕೂಡ ನನ್ನ ಮುಖಂಡರು, ಕಾರ್ಯಕರ್ತರನ್ನ ಗೆಲ್ಲಿಸೋದ ಮುಖಾಂತರ ನಿಮಗೆ ಸ್ಥಾನವನ್ನು ಅಲಂಕರಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಸಲುವಾಗಿ ನೀವು ಹಗಲಿರುಳು ದುಡಿದಿರಿ, ನಿಮ್ಮ ಸಲುವಾಗಿ ನಾನು ದುಡಿಬೇಕಂತ ಹೇಳಿ ನಾನು ಪಣವನ್ನ ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತು ಮತದಾರರು ಇವತ್ತು ನಮ್ಮ ಮೇಲೆ ಭರವಸೆಗಳನ್ನ ಇಟ್ಟು 5 ಭರವಸೆಗಳನ್ನ, ಗ್ಯಾರಂಟಿಗಳನ್ನ ಇವತ್ತು ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿಗಳ ಘೋಷಣೆ ಮಾಡಿದ ನಂತರ ಬಹಳಷ್ಟು ನಮ್ಮ ತಾಯಿಯಂದರು, ಬಹಳಷ್ಟು ಜನ ಯುವಕರು ಎಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ಅದರಲ್ಲಿ ಕೂಡ ತಾವು ಪಾತ್ರವನ್ನ ವಹಿಸಬೇಕಾಗ್ತದೆ. ಪ್ರತಿ ಬೂತಿನಲ್ಲಿ ಕೂಡ ಜನಪ್ರತಿನಿಧಿ ಅಂತೇಳಿ ಇಬ್ಬರನ್ನ ಕೂಡ ಈಗಾಗಲೇ ನೇಮಕವನ್ನ, ನಿಮಗೆ ತಮ್ಮ ಸಿಸ್ಟಮ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಅವರು ಕೂಡ ತಮ್ಮ ಪಾತ್ರ, ತಮ್ಮ ಬೂತಿನಲ್ಲಿರುವಂತ ಪ್ರತಿಯೊಬ್ಬ ಕುಟುಂಬಗಳಿಗೆ ಹೋಗಿ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಸರ್ಕಾರ ನಿಮ್ಮನ್ನ ಗುರುತಿಸಿ ನಿಮಗೆ ಸ್ಥಾನಮಾನಗಳನ್ನ ಕೊಡೋದಕ್ಕೆ ಕೂಡ ಈಗಾಗಲೇ ಸಜ್ಜಾಗಿದೆ. ಹಾಗಾಗಿ ಬಂಧುಗಳೇ, ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಮನೆಗಳಿಗೆ, ಪ್ರತಿ ಗ್ರಾಮಗಳಿಗೆ ಹೋಗಿ ನಾವು ಯಾವ ರೀತಿ ಮತಗಳನ್ನ ಕೇಳಿವಿ, ಅವರಿಗೆ ಏನು ಆಶ್ವಾಸನೆಗಳನ್ನ ಕೊಟ್ಟಿವಿ, ಅದನ್ನ ಈಡೇರಿಸುವುದರಲ್ಲಿ ಕೂಡ ಪಾತ್ರ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು, ನಿಮ್ಮ ಪಾತ್ರ ಕೂಡ ಇದೆ. ಯಾಕಂದ್ರೆ ಚುನಾವಣೆಗಷ್ಟೇ ನಾವು ಹೋಗಿ ಕೇಳೋದಲ್ಲ, ನಮ್ಮ ಯೋಜನೆಗಳನ್ನ ನಿಮ್ಮ ಮನೆಗೆ ತಲುಪಿದೆ ಇಲ್ಲ ಅಂತೇಳಿ ನೀವು ಕೇಳಬೇಕಾಗ್ತದೆ. ಹಾಗಾಗಿ ಇವೆಲ್ಲದರ ಜೊತೆಗೆ ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಶವಂತಪುರ ಬಿಟ್ರೆ ನಮ್ಮ ರಾಯಚೂರೇ ದೊಡ್ಡ ಮಾರ್ಕೆಟ್. ಇವತ್ತು 1968ರಲ್ಲಿ ಪ್ರಾರಂಭ ಆಗಿ ಇವತ್ತು 95 ಎಕರೆ ಭೂಮಿಯನ್ನ ಈ ಮಾರುಕಟ್ಟೆ ಒಳಗೊಂಡಿದೆ. ಮತ್ತು ಕಾಟನ್ ಮಾರುಕಟ್ಟೆ 242 ಎಕರೆಯನ್ನ ಕಾಟನ್ ಮಾರುಕಟ್ಟೆ ಇದೆ. ನಮ್ಮ ಆದಪ್ಪಗೌಡ ಸೆಕ್ರೆಟರಿ ಮತ್ತು ನಮ್ಮ ಕೃಷ್ಣ, ನಿಮ್ಮ ಹೆಸರು ಹೇಳಿರ್ಲಿಲ್ಲ, ಮತ್ತು ನಮ್ಮ APMCಯಲ್ಲಿ ಮಾಡುವಂತಹ ಸರ್ವ ಸಿಬ್ಬಂದಿಗಳು ತಾವೆಲ್ಲರೂ ಕೂಡ ಇವತ್ತು ಹಗಲಿರುಳು ತಾವೇನು ಶ್ರಮಿಸ್ತಾ ಇದ್ರಿ. ಇದು ನನ್ನ ರೈತಾಪಿ ವರ್ಗಕ್ಕೆ ಇಲ್ಲಿ ಆಗುವಂತಹ ಕಷ್ಟಗಳು, ತೊಂದರೆಗಳು ಇನ್ನು ಮುಂದೆ ಆಗಬಾರದು. ನಮ್ಮೆಲ್ಲ ಅಧ್ಯಕ್ಷರು, ನಮ್ಮ ಡೈರೆಕ್ಟರ್ಗಳು ನಿಮ್ಮ ಜವಾಬ್ದಾರಿ, ಅಧಿಕಾರಿಗಳು ಕೂಡ ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ಬಹಳಷ್ಟು ಸಲ ಮಳೆ ಬಂದಂತ ಸಂದರ್ಭದಲ್ಲಿ ಏನು ಭತ್ತ ಇರ್ಬೋದು, ಬೇರೆ ಬೇರೆ ಎಲ್ಲ ಆ ಮಳೆ ನೀರಿಗೆ ಕೊಚ್ಚಿ ಹೋಗುವಂಥದ್ದು ಕೂಡ ನಾವು ನೋಡಿದೀವಿ. ಯಾಕಂದ್ರೆ ಒಬ್ಬ ರೈತ ಬೆಳೆದು ಅದನ್ನ ಮಾರುಕಟ್ಟೆಗೆ ತಂದು ಮತ್ತೆ ಅದು ವ್ಯಾಪಾರ ಆಗಿ ದುಡ್ಡನ್ನು ಪಡಿಬೇಕಾದ್ರೆ ಆತ ಎಷ್ಟು ಶ್ರಮ ಪಟ್ಟಿರ್ತಾನ, ಕಣ್ಣೀರ್ ಹಾಕಿ ಅವ್ರೇನಾದ್ರೂ ರೈತ ಹೋದ್ರೆ ಆ ಶಾಪ ನಮಗೂ ತಡ್ತದ, APMCಗೆ ತಡ್ತದ. ಹಾಗಾಗಿ ಅದಕ್ಕೆ ಮಾರುಕಟ್ಟೆಯಲ್ಲಿ ಇವತ್ತು ಸಮತಟ್ಟ ಇರುವಂತಹ ಪ್ಲಾಟ್ಫಾರ್ಮ್ಗಳಿಗೆ ನೀರು ಹೋಗುವ ರೀತಿಯಲ್ಲಿ ಒಂದು 3.5 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಟೆಂಡರ್ಗೆ ಹೋಗಿದೆ. ಆ ಟೆಂಡರ್ ಅನ್ನ ಮಾಡಿ ಆದಷ್ಟು, ಯಾಕಂದ್ರೆ ತೆಲಂಗಾಣ ಭಾಗದಲ್ಲಿರುವಂತಹ ರೈತರು ನಮ್ಮ ಮಾರುಕಟ್ಟೆಗೆ ಭತ್ತಗಳನ್ನು ತರ್ತಾರೆ. ಅವರಿಗೆ ಇಲ್ಲಿ ಭದ್ರತೆ ಮತ್ತು ಈ ಮಾರುಕಟ್ಟೆಗೆ ಹೋದ್ರೆ ನಮ್ಮ ಮಾಲ್ ಸುರಕ್ಷಿತವಾಗಿರ್ತದ, ಒಳ್ಳೆಯ ಬೆಲೆ ಸಿಗ್ತದ ಅಂತ ಹೇಳಿ ಅವರಿಗೆ ಗೌರವಿಸುವಂತ ಕೆಲಸ ಜೊತೆಗೆ ಅವರ ತಂದಂತ ಮಾಲಿಗೆ ಯಾವುದೇ ಹಾನಿ ಆಗಬಾರ್ದು. ಆ ರೀತಿಯಾಗಿ ನಾವು ನಡ್ಕೊಂಬಂತ ಕೆಲಸವನ್ನ
ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನೂತನ ಡೈರೆಕ್ಟರ್ಗಳು ಮಾಡಬಹುದು. ಕೇವಲ ಮೀಟಿಂಗಿಗೆ ಮಾತ್ರ ನೀವು ಸೀಮಿತ ಆಗಬಾರ್ದು. ಪ್ರತಿ ತಿಂಗಳ ಮೀಟಿಂಗ್ ಕಡ್ಡಾಯ ಮತ್ತು ಪ್ರತಿನಿತ್ಯ ಕೂಡ ನಿಮ್ಮ ಕೆಲಸ ಕುಂತು ಈ ಮಾರ್ಕೆಟ್ ಅಲ್ಲಿ ರೌಂಡ್ ಹಾಕಿರ್ಬೋದು, ಏನೇನು ಮಾರ್ಕೆಟ್ ನಲ್ಲಿ ವ್ಯವಸ್ಥೆ ಇದೆ ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಒಟ್ಟಾಗಿ ಜೊತೆಗೆ ಸೇರಿ ನೀವು ನಮಗೆ ಮಾಹಿತಿಗಳನ್ನ ಕೊಟ್ರೆ ಖಂಡಿತವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ನಮ್ಮ ಕೃಷಿ ಸಚಿವರಾದಂತ ಶಿವಾನಂದ ಪಾಟೀಲ್ ಇರ್ಬೋದು, ಇವರೆಲ್ಲರ ಜೊತೆಗೆ ಮಾತನಾಡಿ ಈ ಮಾರುಕಟ್ಟೆಗೆ ಬೇಕಾದಂತ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸವನ್ನ ಈ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕನಾಗಿ ನಮ್ಮೆಲ್ಲ ಮುಖಂಡರು ಕೂಡ ನಿಮ್ಮ ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಪಕ್ಷದ ಹೆಸರು ರೈತಾಪಿ ವರ್ಗದ ಹೆಸರನ್ನು ಉಳಿಸುವಂತ ಕೆಲಸ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಮಾಡಬೇಕಂತ ಕೂಡ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಯಾಕಂದ್ರೆ ನಮಗೆ ಚಿಲ್ಲಿ ಮಾರ್ಕೆಟ್ ಇಲ್ಲ. ಇವತ್ತು ಮೆಣಸಿನಕಾಯಿ ಮಾರ್ಕೆಟ್ ಅನ್ನ ಇವತ್ತು ಬ್ಯಾಡಿಗೆಗೆ ಹೋಗಬೇಕು. ಇವತ್ತು ನೂರಾರು APMC ಗೋಡನ್ಗಳನ್ನ AC ಗೋಡನ್ಗಳನ್ನ ಎಲ್ಲ ಕಡೆ ಆಗ್ತಾ ಇದೆ. ಆದ್ರೆ ಇವತ್ತು ಇಲ್ಲಿ ಓಪನ್ ಮಾರ್ಕೆಟ್ ಇಲ್ಲ. ಈಗ ತಾತ್ಕಾಲಿಕವಾಗಿ ಇಲ್ಲೇ ಪ್ರಾರಂಭವನ್ನ ಮಾಡಿದ್ವಿ. ಹಾಗಾಗಿ ಮುಖ್ಯವಾಗಿ ಇವತ್ತು ಈ ಭಾಗದಲ್ಲಿ ಕಾಟನ್ ಬಿಟ್ರೆ ಮತ್ತೆ ರೈತರು ಮೆಣಸಿನಕಾಯಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಮೆಣಸಿನಕಾಯಿ ಮಿರ್ಚಿ ಏನಿವತ್ತು ನಾವು ಮಾರ್ಕೆಟ್ ಅನ್ನ ಮಾಡುವಂತದಕ್ಕೆ ಈಗಾಗಲೇ ಪ್ರಪೋಸಲ್ ಅನ್ನು ರೆಡಿ ಮಾಡಿದ್ವಿ. ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಒಳ್ಳೆಯ ಉತ್ತಮವಾದಂತ ಮಾರ್ಕೆಟ್ ಮಾಡಿ ಇವತ್ತು ವ್ಯಾಪಾರಸ್ಥರು ಕೂಡ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬರುವ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವುದರ ಜೊತೆಗೆ ಮಾರ್ಕೆಟ್ಗೆ ರೈತರಿಗೆ ಸೌಲಭ್ಯಗಳನ್ನ ಕೊಡುವಂತ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ APMCಯಲ್ಲಿ ಬಹಳಷ್ಟು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತರಾಗಿರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ರೀತಿಯಿಂದ ಯಾರಿಗೆ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಮಾರುಕಟ್ಟೆನಲ್ಲಿ ಸ್ವಚ್ಛವಾಗಿ ಇವತ್ತು ಮಾರುಕಟ್ಟೆ ಕೂಡ ಸ್ವಚ್ಛವಾಗಿಡೋದಕ್ಕೆ ಏನೇನು ಸೌಲಭ್ಯಗಳು ಏನೇನು ಬೇಕಾಗ್ತದ ಅದೆಲ್ಲವನ್ನ ಮಾಡೋದು ಜೊತೆಗೆ ಮಾದರಿ ಮಾರ್ಕೆಟ್ ಉತ್ತಮವಾದಂತ ಅಧ್ಯಕ್ಷರಿಂದ ಸದಸ್ಯರು ಕುಂತಾಗ ಆಗಿದೆ ಅಂತ ಹೇಳಿ ನಿಮ್ಮ ಹೆಸರು ಕೂಡ ಶಾಶ್ವತವಾಗಿ ಉಳಿಯುವಂತದಕ್ಕೆ ಒತ್ತನ್ನ ಕೊಡಬೇಕಂತ ಕೂಡ ನಿಮ್ಮಲ್ಲಿ ಮತ್ತೊಂದು ಸಾರಿ ಹೇಳಿ, ಮುಖಂಡರುಗಳು ಬಂದಿದ್ರಿ, ರೈತರು ಕೂಡ ಬಂದಿದ್ರಿ. ಹಾಗಾಗಿ ಇವತ್ತು ನಮಗೆ ಏನ್ ಚೆಕ್ ಪೋಸ್ಟ್ ಅಲ್ಲಿ ಬರ್ಬೇಕಾದಾಗ ಕೆಲವು ರೈತರು ಹೇಳ್ತಾ ಇರ್ತಾರೆ, ಆ ಸಿಂಗನವಾಡಿ ಕಡೆ ಬರ್ಬೇಕಾದ್ರೆ ರೈತರಿಗೆ ಬಹಳಷ್ಟು ಜನ ಪೀಡಿಸ್ತಾ ಇದಾರ ಅಂತ ಹೇಳಿ ರೈತರು ಆ ಕಡೆ ತೆಲಂಗಾಣ ಮಾರ್ಕೆಟ್ಗೆ ಹೋಗಕ್ಕೆ ಒಂದು ರೆಡಿ ಆಗಿದ್ದಾರೆ. ಹಾಗಾಗಿ ಬರುವಂತ ದಿನಗಳಲ್ಲಿ ಆ APMC ಬರುವಂತ ಯಾರೇ ರೈತರಿಗೆ ಯಾವುದೇ ಪೊಲೀಸ್ ಅಧಿಕಾರಿ ಒಂದೇ ಒಂದು ಪೊಲೀಸ್ ಅಧಿಕಾರಿಗಳಿಗೆ ತೊಂದರೆ ಕೊಡದ ರೀತಿಯಲ್ಲಿ ಮತ್ತು ನೀವು ಕೂಡ APMCಯಲ್ಲಿ ಇರುವಂತಹ ಸೆಕ್ರೆಟರಿ ಅವರೆಲ್ಲ ನಮ್ಮ ಮಾರ್ಕೆಟ್ಗೆ ಬರುವಂತ ರೈತಾಪಿ ವರ್ಗಕ್ಕೆ ಯಾವುದಾದರ ತೊಂದರೆ ಇದ್ರೆ ನಮ್ಮ ಗಮನಕ್ಕೆ ತರುವಂತ ಕೆಲಸ ಮಾಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಜಯಂತರಾವ್ ಪತಾಕ್ ಸರ್ ಹೇಳಿದಾಗೆ ಇವತ್ತು ರೈತರಿಗೆ ಇಲ್ಲಿ ಬಂದಾಗ ಅವರಿಗೆ ಕೆಲವು ಫೆಸಿಲಿಟಿಗಳನ್ನಿಲ್ಲ, ಇಂದಿರಾ ಕ್ಯಾಂಟೀನ್ ಬೇಕಾಗ್ತದಂತ. ಖಂಡಿತವಾಗಿ ಇಂದಿರಾ ಕ್ಯಾಂಟೀನ್ ಬೇಕಾಗ್ತದ. ಅದನ್ನು ಬರುವಂತ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಅನ್ನದಾತ ಅನ್ನ ಭಾಗ್ಯವನ್ನು ನೀಡಿದಂತ ಏಕೈಕ ಮುಖ್ಯಮಂತ್ರಿ ನುಡಿದಂತ ನಡೆದಂತ ನಾಯಕ ಸಿದ್ದರಾಮಯ್ಯ ಇದ್ದಾರೆ. ಅದನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ರೈತರಿಗೆ ಅವರಿಗೆ ಉತ್ತಮವಾದಂತ ಇರೋದಕ್ಕೆ ಯಾರಾದ್ರೂ ಮಾಲ್ ಉಳಿದಾಗ ಉಳ್ಕೊಂಬದಂತ ವ್ಯವಸ್ಥೆ ಕೂಡ ಅತಿಥಿ ಗೃಹಗಳನ್ನ ಮಾಡೋದು ಜೊತೆಗೆ ಅವರಿಗೆ ಊಟದ ಉಪಚಾರಗಳನ್ನ ಕೊಡುವಂತ ಕೆಲಸವನ್ನ ಮಾರ್ಕೆಟ್ ನಾವು ಮಾಡ್ಬೇಕಾಗ್ತದ. ಈಗ APMC ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು APMC ಕಾಯ್ದೆಯನ್ನು ತಂದ್ರು. ಅದನ್ನ ನಾವು ವಿತ್ಡ್ರಾವನ್ನ ಮಾಡೋದಕ್ಕೆ ಬಿಲ್ ಅನ್ನ ತಂದು ಇವತ್ತು ವಿತ್ಡ್ರಾ ಆಗಿದೆ. ಯಾರೇ ಮಾರ್ಕೆಟ್ ಎಲ್ಲೇ ಹೋಗಿ ಮಾಡಿದ್ರು ಕೂಡ APMCಗೆ ಬರುವಂತ ಟ್ಯಾಕ್ಸ್ ಅನ್ನ APMCಗೆ ಸೇರುವುದಕ್ಕೆ ಉತ್ತೇಜನವನ್ನ ನೀಡುವಂತ ಕೆಲಸವನ್ನ ಮಾಡಿದ್ವಿ. ಯಾಕಂದ್ರೆ ವರ್ತಕರು ಇವತ್ತು ರೈತರು ಒಳ್ಳೆಯ ಅವರ ಬಾಂಧವ್ಯ ಮತ್ತು ಅವ್ರಿಗೆಲ್ಲ ರೀತಿಯಿಂದ ಸೌಕರ್ಯ ಕೊಡೋದು ಜೊತೆಗೆ ಇವತ್ತು ಏನು APMC ಕಾಯ್ದೆ ಆಕ್ಟ್ ಅನ್ನು ತಂದಿದ್ರು ಅದು ಎಲ್ಲ ರೈತ ವಿರೋಧಿ ಕಾಯ್ದೆ ಇತ್ತು. ಹಾಗಾಗಿ ಇವತ್ತು ಅದನ್ನ ವಾಪಸ್ ಪಡೆದ ಜೊತೆಗೆ ಇವತ್ತು ಮುಕ್ತ ಮಾರ್ಕೆಟ್ ಅನ್ನು ಕೊಲಿಸಿದ್ವಿ. ಹಾಗಾಗಿ ಬರುವಂತ ದಿನಗಳಲ್ಲಿ ವರ್ತಕರಿಗೆ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಯಾರ್ಯಾರು ಯುವಕರು ಜಾಸ್ತಿ ವರ್ತಕರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರಿಗೆ ಕೂಡ ಅವರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಅವರಿಗೆ ಏನೇನು ಫೆಸಿಲಿಟಿಗಳ ಬೇಕಾದ ಕೊಡುವಂತ ಕೆಲಸವನ್ನ ಮಾಡೋಣ. ಪಕ್ಷದ ಮುಖಂಡರು, ಹಿರಿಯರು, ತಾಯಂದರು ತಾವೆಲ್ಲರೂ ಕೂಡ ನೀವು ಯಾರು ಕೂಡ ಆತಂಕದಲ್ಲಿಲ್ಲ, ಪಡೋದು ಬೇಕಿಲ್ಲ. ಇನ್ನ
3 ಪೀರಿಯಡ್ಗಳನ್ನ ಬರ್ತದೆ. FMC ಇದು ಒಂದು ಪೀರಿಯಡ್, ಇನ್ನ 24 ಇನ್ನ 2 ಪೀರಿಯಡ್ ಬರ್ತದೆ. ಮತ್ತೆ ಬೇರೆ ಬೇರೆ ಕೂಡ ಎಲ್ಲ ನಿಗಮಗಳು 2 ಅವಧಿಗಳನ್ನ ಬರ್ತದ. ಎಲ್ಲರಿಗೆ ಸ್ಥಾನಮಾನಗಳನ್ನ ಕೊಡೋದ್ರ ಜೊತೆಗೆ ನಿಮ್ಮ ಉಸಿರಲ್ಲಿ ಉಸಿರಾಗಿ ಕೆಲಸ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಲ್ಲಿ ಬೇರೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರು, ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಮತ್ತೊಂದು ಸಲ ವಂದಿಸಿ ನನ್ನ 2 ಮಾತು. ಕೆಪಿಸಿಸಿ ಕಾರ್ಯದರ್ಶಿ ಎ ವಸಂತ್ ಕುಮಾರ್ ಮಾತನಾಡಿ, ರಾಜ್ಯದಲ್ಲಿಯೇ ಪ್ರಥಮವಾಗಿ ರಾಯಚೂರು ಎಪಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ನೇಮಕ ಮಾಡಲು ಕಾರಣರಾಗಿದ್ದಾರೆ. ದೇಶದಲ್ಲಿಯೇ ಹೆಸರುವಾಸಿಯಾಗಿರುವ ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ಧಿಗೆ ಬೇಕಾದ ಕ್ರಮಗಳನ್ನು ನೂತನ ಸಮಿತಿ ಕೈಗೊಂಡು ಅಭಿವೃದ್ಧಿಪಡಿಸಬೇಕೆಂದರು. ಪಕ್ಷಕ್ಕಾಗಿ ಶ್ರಮಿಸುವವರು ಕಾರ್ಯಕರ್ತರಿಗೆ ರಾಜಕೀಯ ಅಧಿಕಾರ ನೀಡುವ ಕೆಲಸ ಮಾಡಿರುವ ಶಾಸಕ ಕಾರ್ಯ ಅಭಿನಂದನೀಯವೆಂದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು, ಕ್ರಿಯಾಶೀಲ ವ್ಯಕ್ತಿಯಾಗಿರುವಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ದದ್ದಲ್ ಬಸನಗೌಡರವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಜಿಲ್ಲೆಯ ಈ ಕ್ಷೇತ್ರದ ರೈತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಇಷ್ಟಪಡ್ತೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಇಡೀ ರಾಜ್ಯದಲ್ಲಿ 2 ತಿಂಗಳಾಯಿತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆದ್ದು ಬಂದಿದೆ. ರಾಜ್ಯದಲ್ಲಿ ಹಲವಾರು ಕೃಷಿ ಮಾರುಕಟ್ಟೆ ಸಮಿತಿಗಳಿವೆ, ಹಲವಾರು ನಿಗಮ ಮಂಡಳಿಗಳಿವೆ. ಇಲ್ಲಿವರೆಗೆ 2 ತಿಂಗಳ ಅವಧಿಯಲ್ಲಿ ಯಾವುದೇ ಕೃಷಿ ಮಾರುಕಟ್ಟೆ ಸಮಿತಿಗೆ ಆಗಲಿ ಅಥವಾ ಯಾವುದೇ ನಿಗಮ ಮಂಡಳಿಗಾಗಲಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರು ಕೂಡ ಇದುವರೆಗೆ ನೇಮಕ ಆಗಿಲ್ಲ. ಇದೊಂದು ದಾಖಲೆ, ಇದೊಂದು ಇತಿಹಾಸ. ಕೇವಲ 2 ತಿಂಗಳ ಅವಧಿಯಲ್ಲಿ ತಕ್ಷಣವೇ ಶಾಸಕರಾಗಿ ಆಯ್ಕೆಯಾದ ತಕ್ಷಣ ಅವರು ರಾಯಚೂರು ಎಪಿಎಂಸಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಕಾರ್ಯಕರ್ತರ ಪರವಾಗಿ ತಮಗಿರುವ ಕಾಳಜಿಯನ್ನ ಇವತ್ತು ಅವರು ಪ್ರದರ್ಶಿಸಿದ್ದಾರೆ. ಮುಂದಕ್ಕೆ ಹಾಕಬಹುದಾಗಿತ್ತು, ಇನ್ನು ಕೆಲವು ದಿವಸ ಮೇಲೆ ಮಾಡಬಹುದಾಗಿತ್ತು, ಎಲ್ಲರ ಜೊತೆಗೆ ಮಾಡಬಹುದಾಗಿತ್ತು. ಆದರೆ ನಾವೊಂದೇ ಅಧಿಕಾರ ಪಡೆದುಕೊಂಡ್ರೆ ಸಾಕು. ನನ್ನ ಗೆಲುವಿನಲ್ಲಿ, ಪಕ್ಷದ ಗೆಲುವಿನಲ್ಲಿ ಬೆವರು ಸುರಿಸಿದ, ಶ್ರಮ ವಹಿಸಿದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಅಧಿಕಾರದಲ್ಲಿ ಪಾಲು ಸಿಗಬೇಕು ಎನ್ನುವ ದೃಷ್ಟಿಯಿಂದ ಅವರು ಕಾರ್ಯಕರ್ತರಿಗೆ ಸ್ಥಾನಮಾನಗಳನ್ನು ಕೊಡುವಂತ ಒಂದು ದೊಡ್ಡ ಪ್ರಶಂಸನೀಯವಾದಂತ ಕೆಲಸವನ್ನ ಮಾನ್ಯ ದದ್ದಲ್ ಬಸನಗೌಡರು ಈಗ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರಂತೆ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಇಡೀ ದೇಶದಲ್ಲಿ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಹತ್ತಿ ಮಾರುಕಟ್ಟೆಯನ್ನ ಹೊಂದಿರುವಂತ ಎಪಿಎಂಸಿ ಯಾವ್ದಾದ್ರೆ ಅದು ರಾಯಚೂರು ಎಪಿಎಂಸಿ. ಇಲ್ಲಿನ ವ್ಯವಹಾರಗಳನ್ನು ನೋಡಿದರೆ ಇಡೀ ದೇಶ ಬೆರಗಾಗುವಂತ ಸ್ಥಿತಿಯಲ್ಲಿ ಇಲ್ಲಿನ ವಹಿವಾಟು ನಡೀತಾ ಇದೆ. ಈ ಭಾಗ ಇವತ್ತು ಹಿಂದೆ ಏನು ತುಂಗಭದ್ರಾ ನದಿಯ ನೀರಾವರಿ ಪ್ರದೇಶ ಇರದೇ ಇದ್ದಂತ ಸಂದರ್ಭದಲ್ಲಿ ಹತ್ತಿ ಮಾರುಕಟ್ಟೆಯಾಗಿ ಬಹಳ ಹೆಸರುವಾಸಿಯಾಗುತ್ತದೆ. ಇಲ್ಲಿ ಅತಿ ಹೆಚ್ಚಿನ ತೆರಿಗೆ ವಸೂಲಿ ಆಗ್ತದೆ, ಅತಿ ಹೆಚ್ಚಿನ ವಹಿವಾಟು ನಡೀತದೆ. ಆ ಕಾರಣದಿಂದ ಇಲ್ಲಿ ರೈತರಿಗೆ ಇನ್ನು ಹೆಚ್ಚಿನ ಅನುಕೂಲಗಳನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ನೂತನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಶ್ರಮಿಸಬೇಕಾಗಿ ಕೋರ್ತೇನೆ. ಅದರ ಜೊತೆಗೆ ವರ್ತಕರಿದ್ದರೆ ಮಾತ್ರ ವ್ಯಾಪಾರ ವಹಿವಾಟು ನಡೀತದೆ. ವರ್ತಕರ ಅವರ ಶ್ರೇಯಸ್ಸು ಕೂಡ, ಅವರ ಏನು ಆಸೆ ಆಕಾಂಕ್ಷೆಗಳಿವೆ, ಅವರಿಗೆ ಏನು ಅನುಕೂಲತೆಗಳು ಬೇಕು, ಅವರ ಏನು ಮೂಲಭೂತ ಸೌಕರ್ಯಗಳೇನು, ಅವೆಲ್ಲವನ್ನು ಕೂಡ ತಾವು ನಿಭಾಯಿಸ್ತೀರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾಮಕರಣ ಮಾಡಿದವರಿಗೆ ಇಡೀ ಕಾಂಗ್ರೆಸ್ಸಿನ ಎಲ್ಲ ಕಾಂಗ್ರೆಸ್ಸರವರ ಪರವಾಗಿ MLA ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಕಾರ್ಯಕರ್ತರು ಕೆಲಸ ಮಾಡಿದ ಮೇಲೆ 10 ವರ್ಷ ನಾವು ವನವಾಸದಲ್ಲಿ ಇದ್ದೀವಿ. ಈಗ ಅಧಿಕಾರ ಕೊಡ್ತಾ ಇದ್ದೀರಿ. ಯಾರ್ಯಾರು ಕೆಲಸ ಮಾಡಿದಾರ ಅವ್ರಿಗೆಲ್ಲರಿಗೂ ಅವರವ್ರ ತಕ್ಕಂತೆ ಅಧಿಕಾರವನ್ನು ಕೊಡಬೇಕಂತ ಹೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ತೀನಿ. ಮತ್ತು ಒಂದೇ ಒಂದು ಸಣ್ಣ ಸಲಹೆ ಸೂಚನೆ ಕೊಟ್ಟು ನನಗೆ ಭಾಷಣವನ್ನು ಮುಗಿಸುತ್ತೇನೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ರೈತ ಸಮುದಾಯದಿಂದ ಬಂದಿದ್ದೀರಿ. ಒಂದೇ ನಂದು ವಿನಂತಿ ಏನಂದ್ರೆ, ರಾಷ್ಟ್ರದಲ್ಲಿ ವರ್ತಕರು ಮತ್ತು APMC ಅವರು ಕಲಿತು ಯಾವ ರೈತ ಅಂಗಡಿಗೆ ಮಾಲ್ ತರ್ತಾನೋ ಅವನಿಗೆ ಒಂದು ಚೀಟಿ ಕೊಡ್ತಾರೆ, ಅವನಿಗೆ ಊಟ ಫ್ರೀ ಆಗಿ ಕೊಡ್ತಾರೆ.
ರೈತ ಮಾಲ್ ತಂದು ಕೊಡ್ತಾನೆ ಅವನಿಗೆ APMC ಮತ್ತು ವರ್ತಕರು ಇಬ್ಬರು ಸೇರಿ ಅವನಿಗೆ ಊಟದ ಒಂದು ಕೂಪನ್ ಅನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದ್ರೆ ಮಾಡಿ MLA ಅವರೇ, ಅಥವಾ ಇಲ್ಲಿ ಇಂದಿರಾ ಕ್ಯಾಂಟೀನ್ ತೆಗೆದ್ರು ಕೂಡ APMC ಎಲ್ಲಾ ರೈತರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ನಾನು ನನ್ನ ಎರಡು ಮಾತು. ಈ ಒಂದು ಸಮಾರಂಭದಲ್ಲಿ ಸದಸ್ಯರಾಗಿ ಅವರನ್ನು ಅಧಿಕಾರ ಸ್ವೀಕರಿಸುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದಿರುವ ಹಾಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಒಂದು ಬಹುದಿನಗಳ ಹಳೆಯದಾದಂತ ಮಾರುಕಟ್ಟೆ ಮತ್ತು ಸುಸಜ್ಜಿತವಾದಂತ ಒಂದು ಮಾರುಕಟ್ಟೆ. ಇಲ್ಲಿ ರೈತರು ಮತ್ತು ದಲ್ಲಾಳಿಗಳು ವ್ಯಾಪಾರಸ್ಥರಲ್ಲಿ ಒಂದು ಒಡಂಬಡಿಕೆ ಮತ್ತು ಸೌಮ್ಯತೆ ಇರುವಂತ ಕಾರಣ ರಾಯಚೂರು APMC ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಅತ್ಯಂತ ಮತ್ತು ಉನ್ನತವಾದ ಸ್ಥಾನದಲ್ಲಿ ಇದೆ. ಸ್ನೇಹಿತರೆ, ಇದು ತಮಗೆಲ್ಲ ತಿಳಿದಿರುವ ಹಾಗೆ ಈ ವರ್ಷ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಯಾರು ತೊಗರಿ ಹಾಕಿದ್ದಿಲ್ಲ. ಹತ್ತಿಗೆ ಬೆಲೆ ಚೆನ್ನಾಗಿ ಸಿಗ್ತದಂತೆ ನಾವೆಲ್ಲರೂ ಹತ್ತಿ ಹಾಕಿದ್ದೀವಿ. ಆದರೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ದಿನಾಲು 10,000 ಕ್ವಿಂಟಲ್ ತೊಗರಿ ಬರ್ತಾ ಇತ್ತು. ಎಲ್ಲಿಂದ ಅಂದ್ರೆ ತಿರುಪತಿ, ಕರ್ನೂಲ್, ಆಂಧ್ರ, ಎಲ್ಲ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರದಿಂದ ಇಲ್ಲಿ ಒಂದು ಈ ಮಾರುಕಟ್ಟೆಗೆ ತೊಗರಿ ಬರ್ತಾ ಇತ್ತು ಅತಿ ಹೆಚ್ಚಾಗಿ. ಯಾಕಂದ್ರೆ ಇಲ್ಲಿ ಒಂದು ವ್ಯವಸ್ಥೆ, ನಮ್ಮ ಸಿಬ್ಬಂದಿ ಕಾರ್ಯದರ್ಶಿಗಳವರ ಮತ್ತು ಸಹ ಕಾರ್ಯದರ್ಶಿ ಎಲ್ಲ APMC ಸಿಬ್ಬಂದಿಗಳು ನಮ್ಮ ರೈತರ ಪರವಾಗಿ ಅವರು ಹಗಲಿರುಳು ಶ್ರಮಿಸ್ತಾರೆ. ವೇದಿಕೆಯಲ್ಲಿ APMC ನೂತನ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ ತಲಮಾರಿ, ಉಪಾಧ್ಯಕ್ಷ ಬಶೀರ್ ಅಹಮದ್, ಜಯವಂತರಾವ್ ಪತಂಗೆ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಪಂಪಾಪತಿ, ತಾಯಣ್ಣ ನಾಯಕ್, ಸಿದ್ದನಗೌಡ ಗಾರಲ್ದಿನಿ, ಚಂದ್ರಶೇಖರ್ ರೆಡ್ಡಿ, ಜಾಫರ್ ಅಲಿ ಪಟೇಲ್, ಪಾಗುಂಟಪ್ಪ, ರಾಮುಲು, ಚಂದ್ರಶೇಖರ್ ರೆಡ್ಡಿ, ಪೋಗಲ್ ಸೇರಿದಂತೆ ಪಕ್ಷದ ಮುಖಂಡರುಗಳು, ನೂತನ ನಿರ್ದೇಶಕರುಗಳು, ಕಾರ್ಯಕರ್ತರು ಭಾಗವಹಿಸಿದರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅರುಣ ಮಿಶ್ರಾ ಒಳಗೊಂಡ 5 ಜನ ನ್ಯಾಯಮೂರ್ತಿಗಳ ಪೀಠ ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಲು ಸಮ್ಮತಿಸಿರುವುದನ್ನು ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ಗೆ ಮಧ್ಯಸ್ಥಿಕೆ ಅಪ್ಲಿಕೇಶನ್ ಸಲ್ಲಿಸಿರುವುದಾಗಿ ಡಾ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನದಲ್ಲಿ ಒಳ ಮೀಸಲಾತಿಗೆ ಅವಕಾಶವಿಲ್ಲ. ಪಂಜಾಬ್ ಸರ್ಕಾರವು ಚಂಡೀಗಢ ಉಚ್ಚ ನ್ಯಾಯಾಲಯದಲ್ಲಿ ಒಳ ಮೀಸಲಾತಿ ರದ್ದುಗೊಳಿಸಿರುವುದನ್ನು ಪ್ರಶ್ನಿಸಿ 2014ರಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ನ್ಯಾಯಾಲಯವು ಅರ್ಜಿಯನ್ನು ಸಂವಿಧಾನ ಪೀಠಕ್ಕೆ ವರ್ಗಾವಣೆ ಮಾಡಿತ್ತು. 2020ರಲ್ಲಿ ನ್ಯಾಯಮೂರ್ತಿ ಅರುಣ ಮಿಶ್ರಾ ನೇತೃತ್ವದ 5 ಜನ ನ್ಯಾಯಮೂರ್ತಿಗಳ ಪೀಠ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಮಾಡಲು ಬರುತ್ತದೆ ಎಂದು ಅಭಿಪ್ರಾಯಿಸಿತ್ತು. ಆದರೆ ಅರ್ಜಿಯನ್ನು 7 ಜನ ನ್ಯಾಯಮೂರ್ತಿಗಳ ಪೀಠಕ್ಕೆ ವರ್ಗಾವಣೆಯಾಗದೆ 7 ಜನ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೆಯಬೇಕಿದೆ. ಒಳ ಮೀಸಲಾತಿ ಬೇಕೆನ್ನುವ ಸಂಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಸ್ಥಿಕೆ ಅಪ್ಲಿಕೇಶನ್ ಹಾಕಲು ಅವಕಾಶವಿದೆ. ರಾಜ್ಯದ ಹಿಂದಿನ ಬಿಜೆಪಿ ಸರ್ಕಾರ ಮಾಧುಸ್ವಾಮಿ ನೇತೃತ್ವದ ಉಪಸಮಿತಿ ಶಿಫಾರಸ್ಸಿನ ಮೇರೆಗೆ ಒಳ ಮೀಸಲಾತಿ ನಿಗದಿಗೊಳಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಆದರೆ ಸಮಿತಿ ನೀಡಿರುವ ದತ್ತಾಂಶ ಪೂರಕವಾಗಿಲ್ಲ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಬಿಜೆಪಿ ಸರ್ಕಾರ ಅಂಗೀಕರಿಸಿಲ್ಲ. ನೀಡಿರುವ ಅಂಕಿ ಅಂಶಗಳು ಪೂರಕವಾಗಿಲ್ಲದೆ ಇರುವುದರಿಂದ ಸಮಿತಿ ಶಿಫಾರಸು ಮಾನ್ಯ ಆಗುವುದಿಲ್ಲ. ಬಿಜೆಪಿ ಸರ್ಕಾರವೇ ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗಿದ್ದ ಮೀಸಲಾತಿ ರದ್ದುಗೊಳಿಸಿರುವ ಶಿಫಾರಸನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಅದೇ ಮಾದರಿಯಲ್ಲಿ ಮಾಧುಸ್ವಾಮಿ ಉಪ ಸಮಿತಿ ಶಿಫಾರಸು ರದ್ದುಗೊಳಿಸುತ್ತದೆ ಎಂದರು. ರಾಯಚೂರು ನಗರದಲ್ಲಿ ರಾಜಕೀಯ ಜಾಗೃತಿ ಮೂಡಿಸಲು ದೇವಮಿತ್ರ ವಕೀಲ್ ಹಾಗೂ ಮಾರುತಿ ರಾವ್ ಜಂಬಗೆ ಇವರು ರಾಜಕೀಯ ಶಿಕ್ಷಣ ನೀಡುವ ಅಂಬೇಡ್ಕರ್ ರಾಜಕೀಯ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿದ್ದು 2020ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಇರುವ ಸರ್ವೆ ನಂಬರ್ 1487 ವಿಸ್ತೀರ್ಣ 2 ಎಕರೆ 16 ಗುಂಟೆ ಜಮೀನು ಗುತ್ತಿಗೆ ಆಧಾರದ ಮೇಲೆ ನೀಡಲು ಮನವಿ ಸಲ್ಲಿಸಲಾಗಿತ್ತು. ಅಪರ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರಿಗೆ 2020 ನವೆಂಬರ್ 9ರಂದು ಪತ್ರ ಬರೆದು ಅರ್ಜಿಯನ್ನು ಕ್ರಮಕ್ಕಾಗಿ ಸಹಾಯಕ ಆಯುಕ್ತರಿಗೆ ಸೂಚನೆ ನೀಡಿದರು. ಆದರೆ ರಾಯಚೂರು ತಹಸೀಲ್ದಾರರು ಆದೇಶವನ್ನು ಪಾಲಿಸದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ. 1 ಎಕರೆ 39 ಗುಂಟೆಯಲ್ಲಿ ಅನಧಿಕೃತ ಮನೆ ನಿರ್ಮಾಣ ಮಾಡಲಾಗಿದೆ. ಇನ್ನು 17 ಗುಂಟೆಯಲ್ಲಿ ರಾಮನ್ಗೌಡ ಅಬಕಾರಿ ಗುತ್ತೇದಾರರು ಬೋಗಸ್ ದಾಖಲೆ ಸೃಷ್ಟಿ ಜಾಗ ಕಬಳಿಕೆ ಮಾಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಒತ್ತುವರಿ ತೆರವುಗೊಳಿಸದೆ ಹೋದಲ್ಲಿ ಭೂ ಒತ್ತುವರಿ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ದಾವೆ ಹೂಡುವುದಾಗಿ ಹೇಳಿದರು. 2015ರಲ್ಲಿ ನಮ್ಮ ತಂದೆಯವರಾದಂಥ ದೇವಮಿತ್ರ ವಕೀಲರು ಮತ್ತು ಮಾನವರಾವ್ ಜಂಬು ಅವರು ನಮ್ಮ ಕರ್ನಾಟಕ ರಾಜ್ಯದ ನಾಗರಿಕರಿಗೆ ರಾಜಕೀಯ ಶಿಕ್ಷಣದ ಕೊರತೆ ಇದ್ದ ಕಾರಣ ಮತ್ತು ನಮ್ಮ ದೇಶದಲ್ಲಿ IASಗೆ IPSಗೆ ಮತ್ತು ಟೀಚರ್ ಟ್ರೈನಿಂಗ್ಗೆ ಮತ್ತು ಉಳಿದಂಥ ಎಲ್ಲ ವೃತ್ತಿ ಮಾಡೋರಿಗೆ ಟ್ರೈನಿಂಗ್ ಇದೆ. ಆದರೆ ಮತದಾನ ಮಾಡೋರು ಮಾತ್ರ ಮತದಾನ ಯಾಕೆ ಕೊಟ್ಟಿದೆ, ಅದರಿಂದ ಏನು ಕೆಲಸ ಆಗ್ತಾ ಇದೆ ಅನ್ನೋದು ಇದುವರೆಗಾಗಿ ಯಾರು ಹೇಳಿಲ್ಲ.
ಇವತ್ತು ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿದೆ. ಮತ್ತೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಯ ಚುನಾವಣಾ ಅಧಿಕಾರಿ ಕೂಡ ಇದ್ದಾರೆ. ಅವ್ರು ಯಾರು ಓಟಿನ ಮಹತ್ವ ಬಗ್ಗೆ ಹೇಳುವುದಿಲ್ಲ. ಸೊ ಈ ದೃಷ್ಟಿಯಿಂದ ದೇವಮಿತ್ರ ವಕೀಲರು ಮತ್ತು ಮಾಧವರಾವ್ ಶರ್ಮಾ ಅವರು ರಾಜಕೀಯ ಶಿಕ್ಷಣ ಸ್ಥಾಪನೆ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆನಲ್ಲಿ 1938ರಲ್ಲಿ ಟ್ರೈನಿಂಗ್ ಸ್ಕೂಲ್ ಫಾರ್ ಎಂಟ್ರೆನ್ಸ್ ಟು ಪಾಲಿಟಿಕ್ಸ್ ಅಂತ ಹೇಳಿ ಮಾಡಿದ್ರು. ಸೊ ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಂತಂದ್ರೆ ದೇಶದ ಸಂವಿಧಾನದ ಬಗ್ಗೆ ಮತ್ತೆ ಕಾಯ್ದೆಗಳ ಬಗ್ಗೆ ಸಮರ್ಪಕವಾಗಿ ಅವರಿಗೆ ಜ್ಞಾನ ಇದ್ದರೆ ಮುಂಬರುವ ದಿನಗಳಲ್ಲಿ ನಾಗರಿಕರಿಗೆ ಯಾವ ರೀತಿ ಸಮಸ್ಯೆಗಳು ಸೃಷ್ಟಿಯಾದರೆ ಅದನ್ನ ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅನ್ನೋ ದೃಷ್ಟಿಯಿಂದ ಅವರು ರಾಜಕೀಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಸೊ ಅದೇ ಉದ್ದೇಶ ಇಟ್ಟುಕೊಂಡು ನಾವು ಅದಕ್ಕೆ ತುರಂತ ಸ್ಥಾಪನೆ ಮಾಡಿಸಿದ್ದೀವಿ. ಸೊ ಅದಾದ ನಂತರ ಸೊ ಇನ್ಸ್ಟಿಟ್ಯೂಷನ್ ಇದು ದೇಶದ ಆಡಳಿತ ಮಾಡೋದು ಜವಾಬ್ದಾರಿ ಇದು. ಆದರೂ ನಾವು ಅದನ್ನು ಮಾಡ್ತಾ ಇದ್ವಿ. ನಾವು ದೇಶದ ನಾಗರಿಕರಾದ ಕಾರಣ ಸೊ ನಾವು ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ 3 years ಎಲಿಜಿಬಿಲಿಟಿ ತಗೊಂಡ್ಮೇಲೆ ಆಡಿಟ್ ರಿಪೋರ್ಟ್ಸ್ ಎಲ್ಲ ಮಾಡಿದ್ಮೇಲೆ ನಾವು ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ರಾಯಚೂರು ನಗರದಲ್ಲಿರುವ 1487 ಸರ್ವೆ ನಂಬರ್ ಟೋಟಲ್ ಮೆಜರಿಂಗ್ ಬಂದು 2 ಎಕರೆ 26 ಗುಂಟೆ. ಸೊ 2 ಎಕರೆ 26 ಗುಂಟೆಯಲ್ಲಿ ಅದನ್ನು 2014ರಲ್ಲಿ ತಹಸೀಲ್ದಾರ್ ಅವರು ಸರ್ವೆ ಮಾಡಿ ಒತ್ತುವರಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ತನಕನೂ ಆ ಒತ್ತುವರಿ ಕ್ಲಿಯರ್ ಆಗಿಲ್ಲ. ಸೊ ಅದನ್ನ 2 ಎಕರೆ 16 ಗುಂಟೆ ಜಗ್ಗಿವರ್ರಾಮ್ ಸ್ಟ್ಯಾಚ್ಯೂದಲ್ಲಿ ಇದೆ ಅಲ್ಲ ಸ್ಟೇಷನ್ ಸರ್ಕಲ್ ಅಲ್ಲಿ, ಅದು 2 ಎಕರೆ 14 ಗುಂಟೆಯಲ್ಲಿ 17 ಗುಂಟೆ ಅಬಕಾರಿ ರಾಮನಗೌಡ ಅವರು ಒತ್ತುವರಿ ಮಾಡಿದ್ದಾರೆ. ಅದನ್ನು ಇದುವರೆಗೂ ಕ್ಲಿಯರ್ ಮಾಡಿಲ್ಲ. ಸರ್ವೆ ರಿಪೋರ್ಟ್ 2014ನಲ್ಲಿ ಸಬ್ಮಿಟ್ ಆಗಿದೆ, AC ಅವರಿಗೆ ಸಬ್ಮಿಟ್ ಆಗಿದೆ ಮತ್ತೆ DC ಅವರಿಗೆ ಸಬ್ಮಿಟ್ ಆಗಿದೆ. ಇದು ಆಕ್ಚುಲಿ DC ಅವರೇ ಸರ್ವೆ ಮಾಡಿಸಿರೋದು. ಮತ್ತೆ DC ಅವ್ರಿಗೆ ನಾವು ಒಂದು ಅರ್ಜಿ ಕೊಟ್ಟಿದ್ವಿ ಏನಂತ ಹೇಳಿ, ನಮ್ಗೆ ಇದು 30 years ಲ್ಯಾಂಡ್ ಕೊಡ್ರಿ ಅಂತ ಹೇಳಿ. ಯಾಕಂತಂದ್ರೆ ಇನಾಮ್ ಅಬಾಲಿಷನ್ ಆಕ್ಟ್ ಆದ್ಮೇಲೆ ಗೌರ್ಮೆಂಟ್ ಲ್ಯಾಂಡ್ಸ್ ಗ್ರಾಂಟ್ ಮಾಡ್ಬೇಕಂತಂದ್ರೆ ಯಾವುದೇ ಲ್ಯಾಂಡ್ CLC ವ್ಯಾಪ್ತಿಯಲ್ಲಿ ಬಂದ್ರೆ ಅದಕ್ಕೆ ಗ್ರಾಂಟ್ ಮಾಡೋ ಪವರ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ, ಗೌರ್ಮೆಂಟ್ ಇಂದ ಇದೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ. ಸೊ ಆದ ಕಾರಣ ನಾವೇನ್ ಮಾಡಿದ್ವಿ, 2020ರಲ್ಲಿ ನಾವು ಅರ್ಜಿ ಕೊಟ್ವಿ. ಅರ್ಜಿ ಕೊಟ್ಟು ನಮ್ಗೆ 30 years ಲೀಸ್ ಕೊಟ್ರಿ ಸಾಕಂತ ಕೇಳಿದ್ವಿ ನಾವು. 30 years ಲೀಸ್ ಕೊಟ್ರೆ ಒಂದ್ ವೇಳೆ ನಾವು ಮಾಡೋದು ಕೆಲಸ ಅವ್ರಿಗೆ ಸರಿ ಅನಿಸ್ತಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೋದು ಅವ್ರು ಲೀಸು. ಸೊ ಆಗ ಕೇಳಿದ್ರೆ 2020ರಿಂದ ಹಿಡಿದು ಜಿಲ್ಲಾಧಿಕಾರಿ ಆಗಲಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಅಥವಾ ತಹಸೀಲ್ದಾರ್ ಆಗಲಿ ಯಾರು ಕೂಡ ಸರ್ಕಾರಿ ಸಂಪತ್ತಿನ ಉಳಿಸೋದ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಈಗಲೂ ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಖ್ಯವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಅನ್ನ CMC ಅಥಾರಿಟೀಸ್ ಅವ್ರು ಯಾವ ರೀತಿಯಿಂದ ಮುನ್ಸಿಪಲ್ ನಂಬರ್ಗಳು ಮತ್ತೆ ಹೌಸ್ ನಂಬರ್ಗಳು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರ ಹತ್ರ ಟೈಟಲ್ ಇಲ್ಲ. ಭೂಮಿ ಬಂದು ಕಂದಾಯ ಇಲಾಖೆದು, ಮುನ್ಸಿಪಲ್ ನಂಬರ್ ಕೊಡ್ತಾ ಇರೋದು ನಗರಸಭೆ ಅವರು. ಈ ನಗರಸಭೆಯವರು ಮಾಡೋ ಕೆಲಸದಿಂದ ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಈ ಸರ್ಕಾರಿ ಭೂಮಿನ ನಾವು ಲೀಸ್ ಕೇಳಿದ್ರೆ ಇಲ್ಲಿ ಬಂದು ಇವರು ಓನರ್ಗಳು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಹಸೀಲ್ದಾರ್ ಅವರು ಇದನ್ನ ಫೈಲ್ ಕ್ಲಿಯರ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಆದಷ್ಟು ಬೇಗ ತಹಸೀಲ್ದಾರ್ ಅವರು ಇದನ್ನ ಫೈಲ್ ಕ್ಲಿಯರ್ ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ 2014 ಬಂದಿದೆ. ಅದಕ್ಕೆ ಆದಂತ ಇಡೀ ಸ್ಟೇಟ್ ಅಲ್ಲಿ ಒಂದೇ ಒಂದು ಕೋರ್ಟ್ ಇದೆ, ಹೈಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಇಬ್ರು ಕುಂದಿರ್ತಾರಲ್ಲ. ಅವ್ರು ಏನ್ ಕೆಲಸ ಬರೀ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡೋದೇ ಕೆಲಸ. ಸೊ ಅದಕ್ಕೆ ಇವರು ನಮಗೆ ಫೈಲ್ ಪೆಂಡಿಂಗ್ ಇಟ್ಕೊಂಡು ಕುಂತಿದ್ದಾರೆ. ಇದು ಕ್ಲಿಯರ್ ಮಾಡಿಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯಕ್ಕಾಗಿ ಅದೆಷ್ಟು ಕಬ್ಜಾ ಮಾಡಿದ್ದಾರೆ 2014ನಲ್ಲಿ ಅದಿಷ್ಟು ಕ್ಲಿಯರ್ ಮಾಡ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಇದು ಸರ್ವೆ ರಿಪೋರ್ಟ್ ಕಾಪಿ ಒರಿಜಿನಲ್ ಅಟೆಸ್ಟೆಡ್ ಅಪ್ಲೈ ಮಾಡಿದ್ದೀನಿ, ಅವ್ರು ಇನ್ನೂ ಕೊಟ್ಟಿಲ್ಲ. ಸೊ ಇದು ಈ ತರ ಇದೆ. ಮತ್ತೆ ಎಲ್ಲರೂ ಹೇಳ್ತಾರೆ ಇದು ಬಂದು ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ. ಇದಿಲ್ಲ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್. ಇದನ್ನ ಇಲ್ಲಿಗಲ್ ಆಗಿ ನಗರಸಭೆಯವರು ಅಬಕಾರಿ ಗುತ್ತಿದ್ದಾರೆ ರಾಮಣ್ಣ ಅಂತಿದ್ದಾರೆ ರಾಮನಗೌಡ, ಅವ್ರ ಮುನ್ಸಿಪಲ್ ನಂಬರ್ ಕೊಟ್ಟಿದ್ದಾರೆ. ಅವು ಮತ್ತೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಿದೆ ಇದ್ರ ಮೇಲೆ. ಅವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಇದೆ. ಕೂಡಲೇ CMC ಅಧಿಕಾರಿಗಳು ಮುನ್ಸಿಪಲ್ ನಂಬರ್ನ ವಿಡ್ರಾ ಮಾಡಿ ಅದೆಲ್ಲ ವೆಕೆಟ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಲ್ಯಾಂಡ್ ಮುಂಚೆ ಹೆಂಗಿತ್ತು ಅದೇ ತರ ಕೊಟ್ಟರೆ ಮುಂದಿನ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಎರಡನೇ ವಿಷಯ ಬಂದ್ಬಿಟ್ಟು 2014ರಿಂದ ಹಿಡಿದು ಇಲ್ಲಿವರೆಗೆ ನಾವು ಭಾರತದ ಸಂವಿಧಾನದ ಪರವಾಗಿ ಮತ್ತೆ ಒಳ ಮೀಸಲಾತಿ ವಿರುದ್ಧವಾಗಿ ಮಾಡ್ಕೊಂಡು ಬಂದಿದ್ವಿ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಬರೆಯುವಾಗ ಕೆಲವು ವಿಶೇಷ ಜನಾಂಗಗಳಿಗೆ OBC ಇರಲಿ, SC ಇರಲಿ, ST ಇರಲಿ ಅಥವಾ ಲೇಡೀಸ್ ಇರಲಿ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರಲಿ, ಇವ್ರನ್ನೆಲ್ಲ ಸ್ಪೆಷಲ್ ಸಿಟಿಸನ್ಸ್ ಅಂತ ಹೇಳಿ ಟ್ರೀಟ್ ಮಾಡಿ. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raipur.
Raichur's biggest jewel palace. All types of jewelries available in only KTB Jewel Palace. 916 Hallmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕುಟುಂಬ ನ್ಯಾಯಾಲಯದಲ್ಲಿ ವಿವಾಹ ವಿಚ್ಛೇದನ ಪ್ರಕರಣಗಳಲ್ಲಿ 15 ಜೋಡಿಗಳಿಗೆ ರಾಜಿ ಸಂಧಾನ ಮಾಡಿಸಿ ನ್ಯಾಯಾಲಯದಲ್ಲಿ ಹಾರ ಹಾಕಿಸಿ ಪುನರ್ ವಿವಾಹ ಮಾಡಿಸುವುದರ ಜೊತೆಗೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಲ್ಲಿ ಅನುಸರಿಸಿಕೊಂಡು ಹೋಗುವ ಮೂಲಕ ಸುಖಕರವಾಗಿ ಜೀವನ ನಡೆಸಬೇಕು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶ ಮಾರುತಿ ಬಗಾಡೆ ಹೇಳಿದರು. ನಗರದ ಕುಟುಂಬ ನ್ಯಾಯಾಲಯದಲ್ಲಿ 15 ಜೋಡಿಗಳಿಗೆ ಸಂಧಾನ ಮಾಡಿಸಿ ಹಾರ ಬದಲಾಯಿಸಿ ಪುನರ್ ವಿವಾಹ ಬಳಿಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. 2ನೇ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ನ್ಯಾಯಾಲಯದಲ್ಲಿ ಇರುವ ವ್ಯಾಜ್ಯಗಳು ಹಾಗೂ ಹೊರಗಡೆ ಇರುವ ವ್ಯಾಜ್ಯಗಳ ಸೇರಿ 80,000ಕ್ಕೂ ಹೆಚ್ಚು ವ್ಯಾಜ್ಯಗಳು ಪ್ರಕರಣಗಳು ರಾಜಿ ಸಂಧಾನ ಕಂಡು ಬಂದಿವೆ. ಅವುಗಳಲ್ಲಿ ವಿಶೇಷವಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ 15 ಜೋಡಿಗಳ ವಿವಾಹ ವಿಚ್ಛೇದನ ಪ್ರಕರಣಗಳು, ವಿವಾಹ ಸಂಬಂಧ ಮರುಸ್ಥಾಪನೆ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಅಂತ್ಯ ಕಂಡಿವೆ. ಜೊತೆಗೆ 15 ಜೋಡಿಗಳ ಪೈಕಿ ಒಂದು ಜೋಡಿ 60 ವರ್ಷದ ಜೋಡಿಗೆ ಸಣ್ಣ ಸಮಸ್ಯೆಯಿಂದ ನ್ಯಾಯಾಲಯಕ್ಕೆ ಬಂದಿದ್ದು ಅದನ್ನು ಸರಿಪಡಿಸಿ ಹಾರ ಬದಲಾಯಿಸಿ ಪುನರ್ ಮದುವೆ ಮಾಡಿಸಲಾಗಿದೆ ಎಂದರು. ವಕೀಲರು ಮತ್ತು ಸಾಮಾಜಿಕ ನ್ಯಾಯದ ಕಳಕಳಿಯಿಂದ ಅಂತ್ಯ ಕಂಡಿದೆ. ಕುಟುಂಬದ ಸದಸ್ಯರು ನೆಮ್ಮದಿ ಜೀವನ ನಡೆಸಬೇಕು. ನ್ಯಾಯಾಲಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾತನಾಡಿ ಬಗೆಹರಿಸಿಕೊಳ್ಳಬೇಕು. ವಕೀಲರು ಸಹ ರಾಜಿ ಸಂಧಾನ ಮಾಡಿಸಲು ಸಹಕಾರ ಮಾಡಿದ್ದಾರೆ ಎಂದು ತಿಳಿಸಿದರು. ಪ್ರತಿಷ್ಠೆ ಎನ್ನುವುದು ಬಿಟ್ಟು ಒಬ್ಬರಿಗೊಬ್ಬರು ಅನುಸರಿಸಿ ಅರ್ಥ ಮಾಡಿಕೊಂಡು ಹೋಗಬೇಕು. ತಂದೆ ತಾಯಿಗಳು ಬುದ್ಧಿ ಹೇಳಬೇಕು. ಹಿರಿಯರ ಮಾರ್ಗದರ್ಶನ ಅವಶ್ಯಕವಾಗಿದೆ ಎಂದರು. ಕುಟುಂಬ ನ್ಯಾಯಾಲಯದ ನ್ಯಾಯಾಧೀಶ ಜಗದೀಶ್ವರ್ ಮಾತನಾಡಿ 15 ಜೋಡಿ ವಿಚ್ಛೇದನ ರಾಜಿ ಪ್ರಕರಣದಲ್ಲಿ ವಿಶೇಷವಾಗಿ 7 ವರ್ಷದ ಪ್ರಕರಣಗಳನ್ನು ರಾಜಿ ಮಾಡಿಸಲಾಗಿದೆ. ಜೊತೆಗೆ 1 ತಿಂಗಳ ವಿಚ್ಛೇದನ ಪ್ರಕರಣ ರಾಜಿ ಸಂಧಾನ ಮಾಡಿಸಿ ಪುನರ್ ವಿವಾಹ ಮಾಡಿಸಲಾಗಿದೆ ಎಂದು ತಿಳಿಸಿದರು. ಗಂಡನಿಗೆ 65 ವರ್ಷ, ಹೆಂಡತಿಗೆ 60 ವರ್ಷ, 7 ವರ್ಷದಿಂದ ಬೇರೆ ಬೇರೆಯಾಗಿ ಜೀವನ ನಡೆಸುತ್ತಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗೆ ಕುಟುಂಬ ನ್ಯಾಯಾಲಯಕ್ಕೆ ವಿಚ್ಛೇದನಕ್ಕೆ ಬಂದಿದ್ದು 7 ವರ್ಷದ ಪ್ರಕರಣವನ್ನು ರಾಜಿ ಮಾಡಿಸಲಾಗಿದೆ. ಮತ್ತೊಂದು ಪ್ರಕರಣ 1 ತಿಂಗಳಿನ ವಿಚ್ಛೇದನ ಪ್ರಕರಣ ರಾಜಿ ಮಾಡಿಸಲಾಗಿದೆ ಹಾಗೂ ಮತ್ತೊಂದು ಪ್ರಕರಣದಲ್ಲಿ ಮೊದಲ ಭೇಟಿಗೆ ರಾಜಿ ಮಾಡಿಸಲಾಗಿದೆ ಎಂದು ತಿಳಿಸಿದರು. ನಾನು ಈ ನ್ಯಾಯಾಲಯಕ್ಕೆ ಬಂದು 12 ತಿಂಗಳಾಗಿದೆ. ನಾನು ಬಂದಾಗ ಇಲ್ಲಿ 900 ಕೌಟುಂಬಿಕ ಪ್ರಕರಣಗಳಿದ್ವು. ಈಗ ನಾವು ನೀವೆಲ್ಲ ನೋಡಿರೋ ಹಾಗೆ ಹಣದ ವ್ಯವಹಾರಗಳಿಗಿಂತ ಮತ್ತು ಆಸ್ತಿ ವ್ಯಾಜ್ಯಗಳಿಗಿಂತ ಕೌಟುಂಬಿಕ ವ್ಯಾಜ್ಯಗಳೇ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಪ್ರತಿ ತಿಂಗಳು ನಮ್ಮ ನ್ಯಾಯಾಲಯಕ್ಕೆ ಒಂದು 80ರಿಂದ 90 ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು ದಾಖಲಾಗ್ತವೆ. ಆ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಕಡಿಮೆ ಅಂದರೂ ಒಂದು 800-900 ಪ್ರಕರಣಗಳು ದಾಖಲಾಗಿರ್ಬೋದು. ನಾನು ಬಂದಾಗ 900 ಪ್ರಕರಣಗಳಿದ್ವು. ಒಟ್ಟಾರೆ 1800 ಪ್ರಕರಣಗಳು ಆಗ್ತವೆ. ಅದರಲ್ಲಿ ಇವತ್ತು ಉಳಿದಿರೋದು 500 ಪ್ರಕರಣಗಳು ಮಾತ್ರ. ಉಳಿದಿರೋದೆಲ್ಲ ವಿಲೇವಾರಿ ಮಾಡಿದ್ದೀವಿ ನಾವು. ಹೆಚ್ಚಿನ ಪ್ರಕರಣಗಳು ರಾಜಿ ಮೂಲಕ ಒಟ್ಟು ಮಾಡೋದು ಅಥವಾ ಅವರಿಗೆ ಜೀವನಾಂಶ ಪರಿಹಾರ ಕಲ್ಪಿಸೋದು ಹಿಂಗೆ ಮಾಡಿದ್ವಿ. ಎಲ್ಲ ವಕೀಲರು ನಮ್ಮಲ್ಲಿ ಏನು ಬರ್ತಾ ಇದ್ದಾರೆ, ರಾಯಚೂರಿನ ಪ್ರತಿಯೊಬ್ಬ ವಕೀಲರು ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಬಟ್ ನಾನು ಜನರಲ್ಲಿ, ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಪ್ರತಿಯೊಬ್ಬರ ಕುಟುಂಬದಲ್ಲೂ ಇದ್ದೇ ಇರ್ತದೆ. ಅದನ್ನು ದೊಡ್ಡದು ಮಾಡಿಕೊಂಡು ನಾವು ಭಾಳ ಗ್ಯಾಪ್ ಮಾಡಿಕೊಂಡು ಕೋರ್ಟ್ ತನಕ ಹೋಗಿ, ಪೊಲೀಸ್ ಸ್ಟೇಷನ್ ತನಕ ಹೋಗಿ ಕೂಡದೇ ಇರೋಂಥ ವಾತಾವರಣನ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಸಣ್ಣದರಲ್ಲೇ ನಾವು ಬಗೆಹರಿಸಬೇಕು. ಕೌಟುಂಬ ಮತ್ತು ಗಂಡ ಹೆಂಡತಿ ಮಕ್ಕಳು ಅಂದರೆ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸ ಇದು ಮುಖ್ಯ. ಅದನ್ನು ಬೆಳೆಸ್ಕೊಂಡು ಅವರು ಒಟ್ಟಾಗಿ ಸಾಗಬೇಕು. ನಾವು ಕೋರ್ಟಲ್ಲಿ ನಾವು ವಕೀಲರು ಎಲ್ಲ ಸೇರಿ ಮಾಡ್ತಿರೋದೆ
ಅವರಿಗೆ ಪರಸ್ಪರ ನಂಬಿಕೆ, ಪ್ರೀತಿ, ವಿಶ್ವಾಸ ಬರೋ ಹಾಗೆ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಸಲಹೆಗಳನ್ನ ನೀಡ್ತಾ ಇದ್ವಿ. ಅದು ಕೆಲವು ಹಿಡಿಸ್ತಾ ಇದೆ, ಸಕ್ಸಸ್ಸು ಆಗ್ತಾ ಇದೆ. ನಾನು ಇದಕ್ಕೆ ಸಹಕರಿಸಿದ ಎಲ್ಲ ವಕೀಲರು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇದನ್ನು ನೋಡಿ ಕೋರ್ಟಿಗೆ ಬರ್ತಕ್ಕಂಥ ಹೆಚ್ಚಿನ ಪ್ರಕರಣಗಳಲ್ಲಿ ಗಂಡ ಹೆಂಡತಿಯರು ಒಟ್ಟಾಗಿ ಹೋಗೋದಕ್ಕೆ ಇದು ಸಹಕಾರಿಯಾಗಲಿ ಅಂತ ನಾನು ಕೇಳ್ತೀನಿ. ಮೀಡಿಯಾದಲ್ಲೂ ಕೂಡ ಇದನ್ನ ಸಹಕಾರ ಮಾಡಿ. ಈ ಸಂದರ್ಭದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ, ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರು ಸೇರಿದಂತೆ ವಕೀಲರು ಇದ್ದರು. ಎಪಿಎಂಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಗೌಡ ತಲಮಾರಿ ಹಾಗೂ ಉಪಾಧ್ಯಕ್ಷರಾಗಿ ಬಸೀರ್ ಅಹಮದ್ ರಘುನಾಥನಹಳ್ಳಿ ಸೇರಿ 11 ಜನರು ಇಂದು ಎಪಿಎಂಸಿ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಎಪಿಎಂಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಗೌಡ ತಲಮಾರಿ ಹಾಗೂ ಉಪಾಧ್ಯಕ್ಷರಾಗಿ ಬಸೀರ್ ಅಹಮದ್ ರಘುನಾಥನಹಳ್ಳಿ ಸೇರಿ 11 ಜನರು ಇಂದು ಎಪಿಎಂಸಿ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರ ಸಮ್ಮುಖದಲ್ಲಿ ನೂತನ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ಪಕ್ಷದ ಮುಖಂಡರುಗಳು, ಹೊಸ ನಿರ್ದೇಶಕರುಗಳು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಎನ್ಎಸ್ಎಸ್ ಘಟಕವು ಸಮಗ್ರ ಪರಿಸರ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯ ಉದ್ದೇಶದಿಂದ ಕಳೆದ ವರ್ಷದಿಂದ ಆರಂಭಿಸಿರುವ ಇರುವುದೊಂದೇ ಭೂಮಿ ಅಭಿಯಾನದ ಅಡಿಯಲ್ಲಿ ಸದರಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಕಾಲೇಜಿನ ದತ್ತು ಗ್ರಾಮ ವಡವಾಟಿಯಲ್ಲಿ 2 ದಿನಗಳ ಅವಧಿಗೆ ಹಮ್ಮಿಕೊಳ್ಳಲಾದ ಸದರಿ ಕಾರ್ಯಕ್ರಮಕ್ಕೆ ಉಪವಲಯ ಅರಣ್ಯಾಧಿಕಾರಿ ರಾಜಶೇಖರ್, ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪುಷ್ಪಾ, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಡಾ ಸಂತೋಷ್ ಕುಮಾರ್ ರೇವೂರು ಹಾಗೂ ಮುಖ್ಯೋಪಾಧ್ಯಾಯರಾದ ಚಿತ್ರಲೇಖ ಸಸಿಯನ್ನು ನೆಟ್ಟು ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಉಪವಲಯ ಅರಣ್ಯಾಧಿಕಾರಿ ರಾಜಶೇಖರ್ ಮಾತನಾಡಿ, ಭೂಮಿಯ ಮೇಲಿನ ಸಸ್ಯ ಸಂಪತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಜೀವಿ, ಜೀವ ಸಂಕುಲದ ಜೀವಾಧಾರ. ನಾವು ನೆಟ್ಟು ಬೆಳೆಸುವ ಗಿಡ ಮರಗಳು ನಮ್ಮನ್ನು ಒಳಗೊಂಡಂತೆ ಇಡೀ ಜೀವ ಸಂಕುಲದ ಉಸಿರಿಗೆ ಆಸರೆಯಾಗುತ್ತವೆ. ವನ ಮಹೋತ್ಸವ ಆಚರಣೆ ಮೂಲಕ ಅರಣ್ಯೀಕರಣದಂತಹ ಸತ್ಕಾರ್ಯವನ್ನು ಕೈಗೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು. ಸರ್ ಬಹಳ ಸಂತೋಷದ ಕ್ಷಣ ಇದೆ. ಅದು ಹಂಗೆ ರೌಂಡ್ ಹಂಗೆ ಇಡಬೇಕು, ಅದು ಹೊಡಿದಂಗೆ ಹರಿಲಿ. ರೂಟ್ ಸಿಸ್ಟಮ್ ಹೊರಗಡೆ ಹೋಗಲ್ಲ, ಒಳಗೆ ಕಂಪ್ಯಾಕ್ಟ್ ಆಗಿ ಸೊ ಎಲ್ಲ ರಿಮೂವ್ ಮಾಡಿ ನೀಟಾಗಿ ಅದು ಹೊಡಿಬಾರ್ದು. ಅಲ್ಲಿ ಒಳಗಡೆ ಅದು ಡೈಲ್ಯೂಟ್ ಆಗೋವರೆಗೂ ಹೋಗಲ್ಲ. ಬಸ್ ಇದಾದ್ಮೇಲೆ
ಜೀವವನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿ. ನೀರು ಅಲ್ಲಿ ಬಿದ್ದರೆ ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಮಳೆ ಬಂದಾಗ ಮಾತ್ರ ಗಿಡಗಳು ಭಾಳ ಚಂದ ಕಾಣಿಸ್ತೀವಿ. ಹಾಗಾಗಿ ನಾವು ನೀರು ಹಾಕ್ಬೇಕಾದ್ರೆ ಆದಷ್ಟು ಮೇಲಿಂದಲೇ ನೀರಷ್ಟೆಲ್ಲ ಅದ್ರ ಮೇಲೆ ಧೂಳು ಎಲ್ಲ ಹೋಳಿಗೆ ಸ್ವಚ್ಛ ನಳ ನಳ ಅಂತ ಕಾಣಿಸ್ತಾ ಇರುತ್ತೆ. ತಂಪು ಇಂಪು ತಂಪು ಎಲ್ಲವೂ ಇರುತ್ತೆ ನೋಡಿ. ಎಲ್ಲಾನು ಇದೇ ರೀತಿ ಮಾಡ್ತಿರಲ್ಲ, ಯಾವ ಕಾರಣಕ್ಕೂ ಆ ಬ್ಯಾಗ್ ಹಾಗೆ ಇರಬಾರ್ದು. ಅದು ಮತ್ತೆ ಪ್ರಾಂಶುಪಾಲರಾದ ಡಾಕ್ಟರ್ ಪುಷ್ಪಾ ಮುಖ್ಯೋಪಾಧ್ಯಾಯಿನಿ ಚಿತ್ರಲೇಖ ಮಾತನಾಡಿದರು. ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ರೇವೂರು ಕಾರ್ಯಕ್ರಮದ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ವಡವಾಟಿ ಗ್ರಾಮದ ಸರ್ಕಾರಿ ಶಾಲಾ ಆವರಣ, ಸಾರ್ವಜನಿಕ ಸ್ಥಳಗಳಾದ ದೇವಸ್ಥಾನ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರ ಮುಂತಾದೆಡೆ ಸಸಿಗಳನ್ನು ನೆಡಲಾಯಿತು. ಸ್ವಯಂ ಸೇವಕರಾದ ಶಿಫಾ, ನರಸಮ್ಮ, ವೀಣಾಕುಮಾರಿ, ಕಲ್ಪನಾ, ರಕ್ಷಿತಾ, ರಾಜೇಶ್ವರಿ, ಜ್ಯೋತಿ, ಮಮತಾ, ಪ್ರಿಯಾಂಕಾ, ಹುಸೇನಮ್ಮ, ಪ್ರತಿಭಾ, ಅಂಜಲಿ, ರಾಧಿಕಾ, ಮಲ್ಲಮ್ಮ, ಟಿ ಐಶ್ವರ್ಯ, ದೀಪಾ, ಗೀತಾ, ಶಿವಮಲ್ಲಮ್ಮ ಹಾಗೂ ಶಿವಲಿಂಗಮ್ಮ ಶ್ರಮದಾನದ ಮೂಲಕ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಬಾಯಿದೊಡ್ಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ವಡವಾಟಿ ಗ್ರಾಮಸ್ಥರು, ಸರ್ಕಾರಿ ಶಾಲಾ ಸಿಬ್ಬಂದಿ, ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಪಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ, ಪಕ್ಷಕ್ಕಾಗಿ ದುಡಿದವರಿಗೆ ರಾಜಕೀಯ ಅಧಿಕಾರ, ದದ್ದಲ್ ಬಸನಗೌಡ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ರದ್ದಿಗೆ ಸುಪ್ರೀಂ ಕೋರ್ಟ್ ಮೊರೆ, ಮಹೇಂದ್ರ ಮಿತ್ರ. ಕುಟುಂಬ ನ್ಯಾಯಾಲಯದಲ್ಲಿ ದೂರವಾದ ದಂಪತಿಗಳಿಗೆ ಮರುಮದುವೆ, ಸಾಕ್ಷಿಯಾದ ನ್ಯಾಯಾಧೀಶರು, ನ್ಯಾಯವಾದಿಗಳು. ಎಪಿಎಂಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಗೌಡ ತಲಮಾರಿ, ಉಪಾಧ್ಯಕ್ಷರಾಗಿ ಬಶೀರ್ ಅಹಮದ್ ಸೇರಿ ನಿರ್ದೇಶಕರುಗಳ ಅಧಿಕಾರ ಸ್ವೀಕಾರ. ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಡವಾಟಿ ವನ ಮಹೋತ್ಸವ, ಜೀವ ಸಂಕುಲ ಉಳಿವಿಗೆ ಸಸಿ ನೆಟ್ಟು ಕಾಪಾಡಿ ರಾಜಶೇಖರ್.
ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು.